ಸ್ನೇಹಿತರೆ, ಒಂದು ಪ್ರಶ್ನೆ. ನಿಜವಾಗಿಯೂ 8th ಪೇ ಕಮಿಷನ್ ನಲ್ಲಿ ಸರ್ಕಾರಿ ನೌಕರರ ಸಂಬಳ 400% ಜಾಸ್ತಿ ಆಗ್ತಾ ಇದೆ ಅಂತೆ. ಅಂದ್ರೆ ಈಗ 2.5 ಲಕ್ಷ ಬೇಸಿಕ್ ಪೇ ತಗೋತಿರೋರು ನಾಳೆ 10 ಲಕ್ಷಕ್ಕೂ ಹೆಚ್ಚು ತಗೋಬಹುದು ಅಂತೆ. ಇದು ನಿಜಾನಾ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಓಡ್ತಿರೋ ಹೈಪ? ಇವತ್ತು ಇದನ್ನ ಸಂಪೂರ್ಣವಾಗಿ ಬ್ರೇಕ್ ಡೌನ್ ಮಾಡೋಣ. ಕೊನೆವರೆಗೂ ನೋಡಿ, ಯಾಕಂದ್ರೆ ಈ 400% ಸ್ಯಾಲರಿ ಹೈಕ್ ಅನ್ನೋ ಕಥೆಯ ಹಿಂದಿರೋ ನಿಜ ಏನಂತ ನಿಮಗೆ ಗೊತ್ತಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ 8th ಪೇ ಕಮಿಷನ್ ಸ್ಯಾಲರಿ ಹೈಕ್, ಫಿಟ್ಮೆಂಟ್ ಫ್ಯಾಕ್ಟರ್ 4.38, ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯಿ ಸ್ಯಾಲರಿ ರಿವಿಷನ್ ಅನ್ನೋ ವಿಷಯ ಎಲ್ಲೆಲ್ಲೂ ಟ್ರೆಂಡ್ ಆಗ್ತಿದೆ. ಆದ್ರೆ ಮೊದಲು ಒಂದು ಬೇಸಿಕ್ ವಿಷಯ ಕ್ಲಿಯರ್ ಮಾಡ್ಕೊಳ್ಳೋಣ. ಪೇ ಕಮಿಷನ್ ಅಂದ್ರೆ ಏನು? ಇದು ಗವರ್ಮೆಂಟ್ ನೇಮಕ ಮಾಡಿರೋ ಒಂದು ಬಾಡಿ. ಇವರ ಕೆಲಸ ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯೀಸ್ ಗಳ ಸಂಬಳ, ಪೆನ್ಷನ್, ಅಲೋಯನ್ಸ್ ಮತ್ತು ಸರ್ವಿಸ್ ಕಂಡೀಷನ್ ಬಗ್ಗೆ ರೆಕಮೆಂಡೇಶನ್ ಅಂದ್ರೆ ಶಿಫಾರಸು ಕೊಡೋದು. 1996 ರಲ್ಲಿ 5th ಪೇ ಕಮಿಷನ್ ಬಂತು. 2006 ಅಲ್ಲಿ 6th ಪೇ ಕಮಿಷನ್ ಬಂತು. 2016 ರಲ್ಲಿ 7th ಪೇ ಕಮಿಷನ್ ಬಂತು. ಈಗ 2026 ರಿಂದ 8th ಪೇ ಕಮಿಷನ್ ಜಾರಿಗೆ ಬರೋ ನಿರೀಕ್ಷೆ ಇದೆ. ಶಿಫಾರಸು ಸ್ವಲ್ಪ ತಡವಾದ್ರೂ ಅರಿಯರ್ಸ್ ಮತ್ತು ಬೆನಿಫಿಟ್ಸ್ ಗಳು ಜನವರಿ 2026 ರಿಂದಲೇ ಲೆಕ್ಕಾಚಾರ ಹಾಕೋ ಸಾಧ್ಯತೆ ಇದೆ. ಈಗ ಎಲ್ಲರ ಗಮನ ಸೆಳೆದಿರುವ ವಿಷಯ ಫಿಟ್ಮೆಂಟ್ ಫ್ಯಾಕ್ಟರ್. ಇದು ಕೇಳೋಕೆ ದೊಡ್ಡ ಟೆಕ್ನಿಕಲ್ ಟರ್ಮ್ ಅನ್ನಿಸಬಹುದು, ಆದ್ರೆ ಕಾನ್ಸೆಪ್ಟ್ ತುಂಬಾ ಸಿಂಪಲ್. ನಿಮ್ಮ ಈಗಿನ ಬೇಸಿಕ್ ಪೇಗೆ ಒಂದು ಮಲ್ಟಿಪ್ಲೈಯರ್ ಹಾಕಿದ್ರೆ ಹೊಸ ಬೇಸಿಕ್ ಪೇ ಬರುತ್ತೆ. ಅದೇ ಫಿಟ್ಮೆಂಟ್ ಫ್ಯಾಕ್ಟರ್. ಒಂದು ಎಕ್ಸಾಂಪಲ್ ನೋಡೋಣ. ಯಾರಿಗಾದ್ರೂ ಬೇಸಿಕ್ ಪೇ 30,000 ಇದ್ರೆ ಫಿಟ್ಮೆಂಟ್ ಫ್ಯಾಕ್ಟರ್ 3 ಇದೆ ಅಂತ ಫಿಕ್ಸ್ ಮಾಡ್ಕೊಂಡ್ರೆ 30,000 × 3 = 90,000 ಅಷ್ಟೇ. ಇದೊಂದು ಸಿಂಪಲ್ ನಂಬರ್ ಸಂಪೂರ್ಣ ಸ್ಯಾಲರಿ ರಿವಿಷನ್ ಮೇಲೆ ದೊಡ್ಡ ಇಂಪ್ಯಾಕ್ಟ್ ಮಾಡುತ್ತೆ, ಅಂದ್ರೆ ಪರಿಣಾಮ ಬೀಳುತ್ತೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. 6th ಪೇ ಕಮಿಷನ್ ಸಮಯದಲ್ಲಿ ಫಿಟ್ಮೆಂಟ್ ಫ್ಯಾಕ್ಟರ್ 1.86 ಇತ್ತು. 7th ಪೇ ಕಮಿಷನ್ ಸಮಯದಲ್ಲಿ ಅದು 2.57 ಆಯ್ತು. ಉದಾಹರಣೆಗೆ 7,000 ಬೇಸಿಕ್ ಪೇ ಇದ್ದವ್ರಿಗೆ 7,000 × 2.57 ಮಾಡಿದ್ರೆ ಸುಮಾರು 18,000 ಆಗುತ್ತೆ. ಅದಕ್ಕೆ ಫಿಟ್ಮೆಂಟ್ ಫ್ಯಾಕ್ಟರ್ ಎಷ್ಟು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಆದ್ರೆ ಈಗ ದೊಡ್ಡ ಚರ್ಚೆಗೆ ಕಾರಣ ಆಗಿರೋದು ಇಂಡಿಯನ್ ರೈಲ್ವೇಸ್ ಟೆಕ್ನಿಕಲ್ ಸೂಪರ್ವೈಸರ್ಸ್ ಅಸೋಸಿಯೇಷನ್ ಅಂದ್ರೆ IRTSA ಕೊಟ್ಟ ರೆಕಮೆಂಡೇಶನ್, ಶಿಫಾರಸು. ಇವರು ಹೇಳ್ತಿರೋದು ಏನ್ ಗೊತ್ತಾ? ಎಲ್ಲರಿಗೂ ಒಂದೇ ಫಿಟ್ಮೆಂಟ್ ಫ್ಯಾಕ್ಟರ್ ಕೊಡೋದು ಸರಿಯಲ್ಲ. ಲೆವೆಲ್ 1 ಎಂಪ್ಲಾಯೀಸ್ ಮತ್ತು ಲೆವೆಲ್ 18 ಎಂಪ್ಲಾಯೀಸ್ ರೆಸ್ಪಾನ್ಸಿಬಿಲಿಟಿ ಬೇರೆ ತರಾನೇ ಇರುತ್ತೆ. ರಿಸ್ಕ್ ಬೇರೆ, ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಬೇರೆ, ಟೆಕ್ನಿಕಲ್ ಎಕ್ಸ್ಪರ್ಟೀಸ್ ಅಂದ್ರೆ ಪರಿಣಿತಿ ಬೇರೆ. ಆದ್ರಿಂದ ಎಲ್ಲರಿಗೂ ಸೇಮ್ ಫಾರ್ಮುಲಾ ಬೇಡ ಅಂತ ಹೇಳ್ತಿದ್ದಾರೆ. ಇಲ್ಲೇ ಕತೆ ಇಂಟ್ರೆಸ್ಟಿಂಗ್ ಆಗೋದು. ಒಂದು ಶಾಕಿಂಗ್ ರೆಕಮೆಂಡೇಶನ್ ಶಿಫಾರಸು ಬಂದಿದೆ. ಲೆವೆಲ್ 1 ರಿಂದ ಲೆವೆಲ್ 5 ವರೆಗೆ ಫಿಟ್ಮೆಂಟ್ ಫ್ಯಾಕ್ಟರ್ 2.92, ಲೆವೆಲ್ 6 ರಿಂದ ಲೆವೆಲ್ 8 ವರೆಗೆ ಫಿಟ್ಮೆಂಟ್ ಫ್ಯಾಕ್ಟರ್ 3.5, ಲೆವೆಲ್ 9 ರಿಂದ ಲೆವೆಲ್ 12 ವರೆಗೆ ಫಿಟ್ಮೆಂಟ್ ಫ್ಯಾಕ್ಟರ್ 3.8, ಲೆವೆಲ್ 13 ರಿಂದ ಲೆವೆಲ್ 16 ವರೆಗೆ ಫಿಟ್ಮೆಂಟ್ ಫ್ಯಾಕ್ಟರ್ 4.9, ಲೆವೆಲ್ 17 ಮತ್ತು ಲೆವೆಲ್ 18 ವರೆಗೆ ಫಿಟ್ಮೆಂಟ್ ಫ್ಯಾಕ್ಟರ್ 4.38. ಹೌದು, 4.38 ಫಿಟ್ಮೆಂಟ್ ಫ್ಯಾಕ್ಟರ್. ಇಲ್ಲಿಂದಲೇ 400% ಸ್ಯಾಲರಿ ಹೈಕ್ ಅನ್ನೋ ಹೆಡ್ಲೈನ್ ಹುಟ್ಟಿಕೊಂಡಿದೆ. ಆದ್ರೆ ಒಂದು ನಿಮಿಷ, ಇಲ್ಲಿ ಜನ ಹೆಚ್ಚು ಮಿಸ್ ಮಾಡಿರೋ ಪಾಯಿಂಟ್ ಇದೆ, ಅದನ್ನ ಹೇಳ್ತೀನಿ. ಸ್ನೇಹಿತರೆ, ವಿಡಿಯೋ ಇನ್ನ ಮುಗ್ದಿಲ್ಲ, ಆದ್ರೆ ನಿಮ್ಗೊಂದು ರಿಕ್ವೆಸ್ಟ್. ವಿಡಿಯೋ ನಿಮ್ಗೆ ಇಲ್ಲಿವರೆಗೂ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಮತ್ತು ಇಂತಹ ಗವರ್ಮೆಂಟ್ ಎಂಪ್ಲಾಯಿ ಸ್ಯಾಲರೀಸ್ ಅಪ್ಡೇಟ್, ಪೇ ಕಮಿಷನ್ ನ್ಯೂಸ್, ಎಕನಾಮಿಕ್ ಅನಾಲಿಸಿಸ್ ವಿಡಿಯೋಗಳು ಬೇಕಾದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಇವಾಗ ಮುಖ್ಯ ವಿಷಯಕ್ಕೆ ಬರೋಣ. ಲೆವೆಲ್ 17 ಅಥವಾ ಲೆವೆಲ್ 18 ಆಫೀಸರ್ ಗಳ ಬೇಸಿಕ್ ಪೇ ಸುಮಾರು 2.5 ಲಕ್ಷ ಇದೆ ಅಂತ ತಗೊಂಡ್ರೆ 4.38 ಮಲ್ಟಿಪ್ಲೈಯರ್ ಹಾಕಿದ್ರೆ ಬೇಸಿಕ್ ಪೇ ಸುಮಾರು 10.95 lakhs ಆಗಬಹುದು. ಇದನ್ನ ನೋಡಿದ ತಕ್ಷಣ ಹಲವರು ಅಯ್ಯೋ 400% ಸ್ಯಾಲರಿ ಹೈಕ್ ಬಂತಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ನಿಜ ಅಷ್ಟು ಸಿಂಪಲ್ ಅಲ್ಲ. ಯಾಕೆ ಗೊತ್ತಾ? ಸರ್ಕಾರಿ ನೌಕರರ ಸ್ಯಾಲರಿ ಅಂದ್ರೆ ಬೇಸಿಕ್ ಪೇ ಮಾತ್ರ ಅಲ್ಲ. DA ಡಿಯರ್ನೆಸ್ ಅಲೋಯನ್ಸ್, HRA ಹೌಸಿಂಗ್ ರೆಂಟ್ ಅಲೋಯನ್ಸ್, ಟ್ರಾವೆಲ್ ಅಲೋಯನ್ಸ್, ಇನ್ನು ಹಲವು ಕಾಂಪೋನೆಂಟ್ಸ್ ಇರುತ್ತವೆ. ಈಗಾಗಲೇ DA ಸುಮಾರು 60% ಮಟ್ಟಕ್ಕೆ ತಲುಪಿದೆ. ಅಂದ್ರೆ 2.5 ಲಕ್ಷ ಬೇಸಿಕ್ ಪೇ ಇದ್ರೆ DA ಮಾತ್ರವೇ ಸುಮಾರು 1.5 ಲಕ್ಷ ಹತ್ರ ಬರುತ್ತೆ. ಅಂದ್ರೆ ಆಕ್ಚುಯಲ್ ಸ್ಯಾಲರಿ ಈಗಾಗಲೇ 4 ಲಕ್ಷ ಹತ್ರ ಇರಬಹುದು. ಹೀಗಾಗಿ 4 ಲಕ್ಷದಿಂದ 10 ಲಕ್ಷ ಹೋಗೋದು 400% ಇನ್ಕ್ರೀಸ್ ಅಲ್ಲ, ಸುಮಾರು 2 ರಿಂದ 2.5% ರೇಂಜ್ ನಲ್ಲಿ ಇರಬಹುದು. ಇದು ಜನ ಅರ್ಥ ಮಾಡ್ಕೊಳ್ಳಬೇಕಾದ ಮುಖ್ಯ ಪಾಯಿಂಟ್. ಇನ್ನೊಂದು ಪ್ರಶ್ನೆ, ಎಂಪ್ಲಾಯಿ ಯೂನಿಯನ್ಸ್ ಯಾಕೆ ಜಾಸ್ತಿ ಫಿಟ್ಮೆಂಟ್ ಫ್ಯಾಕ್ಟರ್ ಕೇಳ್ತಿದ್ದಾರೆ? ಮೊದಲ ಕಾರಣ ಇನ್ಫ್ಲೇಷನ್. ಫುಡ್ ಪ್ರೈಸಸ್, ಆಹಾರ ಬೆಲೆ ಜಾಸ್ತಿ, ಹೌಸಿಂಗ್ ಕಾಸ್ಟ್, ವಸತಿ ಬೆಲೆ ಜಾಸ್ತಿ. ಫುಡ್ ಪ್ರೈಸಸ್, ಆಹಾರ ಬೆಲೆ ಜಾಸ್ತಿ, ಹೌಸಿಂಗ್ ಕಾಸ್ಟ್, ವಸತಿ ವೆಚ್ಚ ಜಾಸ್ತಿ, ಎಜುಕೇಶನ್ ಎಕ್ಸ್ಪೆನ್ಸಸ್, ಶಿಕ್ಷಣ ವೆಚ್ಚಗಳು ಜಾಸ್ತಿ, ಹೆಲ್ತ್ ಕೇರ್ ಕಾಸ್ಟ್, ಆರೋಗ್ಯ ವೆಚ್ಚ ಜಾಸ್ತಿ. ಇನ್ನೊಂದು ಕಾರಣ ಕುಟುಂಬ ಗಾತ್ರದ ಲೆಕ್ಕಾಚಾರ. ಹಳೆಯ ಲೆಕ್ಕಾಚಾರಗಳು ಈಗಿನ ರಿಯಾಲಿಟಿಗೆ ಮ್ಯಾಚ್ ಆಗ್ತಿಲ್ಲ ಅಂತ ಯೂನಿಯನ್ಸ್ ಗಳು ಹೇಳ್ತಿವೆ. ಮೂರನೇ ಕಾರಣ ಕೆರಿಯರ್ ಸ್ಟಾಗ್ನೇಷನ್. ಹೆಚ್ಚು ರೆಸ್ಪಾನ್ಸಿಬಿಲಿಟಿ ಇರೋ ಟೆಕ್ನಿಕಲ್ ಎಂಪ್ಲಾಯೀಸ್ ಗಳ ಪ್ರಮೋಷನ್ ಸ್ಲೋ ಆಗ್ತಿವೆ ಅನ್ನೋ ವಾದ ಕೂಡ ಇದೆ. ಇದಕ್ಕೆ ಜೊತೆಗೆ ಕೆಲ ಆರ್ಗನೈಸೇಷನ್ ಮಿನಿಮಮ್ ಬೇಸಿಕ್ ಪೇ 65,000 ರಿಂದ 69,000 ವರೆಗೆ ಇರಬೇಕು ಅಂತ ಡಿಮ್ಯಾಂಡ್ ಮಾಡ್ತಿವೆ. ಆದ್ರೆ ಈಗ ದೊಡ್ಡ ಪ್ರಶ್ನೆ, ಸರ್ಕಾರ ಇದನ್ನ ಅಫೋರ್ಡ್ ಮಾಡುತ್ತಾ? ಅದೇ ದೊಡ್ಡ ಚಾಲೆಂಜ್. ಯಾಕಂದ್ರೆ ಸ್ಯಾಲರಿ ಬಿಲ್ ಜಾಸ್ತಿ ಆಗುತ್ತೆ, ಪೆನ್ಷನ್ ಬರ್ಡನ್ ಅಂದ್ರೆ ಪಿಂಚಣಿ ಹೊರೆ ಸರ್ಕಾರದ ಮೇಲೆ ಜಾಸ್ತಿ ಆಗುತ್ತೆ, ಫಿಸ್ಕಲ್ ಡೆಫಿಸಿಟ್ ಅಂದ್ರೆ ಹಣಕಾಸಿನ ಕೊರತೆ ಸರ್ಕಾರದ ಮೇಲೆ ಜಾಸ್ತಿ ಆಗುತ್ತೆ, ಸರ್ಕಾರ ಸಾಲ ಪಡೆಯುವುದು ಕೂಡ ಹೆಚ್ಚಾಗಬಹುದು, ಇನ್ಫ್ರಾಸ್ಟ್ರಕ್ಚರ್ ಸ್ಪೆಂಡಿಂಗ್ ಮತ್ತು ವೆಲ್ಫೇರ್ ಸ್ಪೆಂಡಿಂಗ್ ಮೇಲೆ ಒತ್ತಡ ಬರಬಹುದು. ಅದಕ್ಕೆ ಹಲವಾರು ಅರ್ಥಶಾಸ್ತ್ರಜ್ಞರು ಮತ್ತು ಪಾಲಿಸಿ ಎಕ್ಸ್ಪರ್ಟ್ಸ್ ಹೇಳೋದು ಏನಂದ್ರೆ 2.28 ರಿಂದ 2.86 ನಡುವೆ ಫಿಟ್ಮೆಂಟ್ ಫ್ಯಾಕ್ಟರ್ ಬರೋ ಸಾಧ್ಯತೆ ಹೆಚ್ಚು. ಯೂನಿಯನ್ಸ್ ಮಾತ್ರ 3ಕ್ಕಿಂತ ಕಡಿಮೆ ಬೇಡ ಅಂತ ಹೇಳ್ತಿವೆ. IRTSA ಮಾತ್ರ 4.38 ವರೆಗೆ ಹೋಗಬೇಕು ಅಂತ ಹೇಳ್ತಿದೆ. ಹಾಗಾದ್ರೆ ಅಂತಿಮವಾಗಿ ಏನಾಗುತ್ತೆ? ಅದು ಸರ್ಕಾರದ ಫೈನಲ್ ರೆಕಮೆಂಡೇಶನ್ ಮೇಲೆ ಅವಲಂಬಿತವಾಗಿದೆ. ಒಂದು ವಿಷಯ ಮಾತ್ರ ಕ್ಲಿಯರ್, 400% ಸ್ಯಾಲರಿ ಹೈಕ್ ಅನ್ನೋ ಹೆಡ್ಲೈನ್ ನೋಡಿದ್ರೆ ಶಾಕ್ ಆಗಬಹುದು. ಆದ್ರೆ ಹಿಂದೆ ಫಿಟ್ಮೆಂಟ್ ಫ್ಯಾಕ್ಟರ್, DA ರಿಸೆಟ್, ಪೆನ್ಷನ್ ಇಂಪ್ಯಾಕ್ಟ್, ಫಿಸ್ಕಲ್ ಡೆಫಿಸಿಟ್ ಅಂದ್ರೆ ಹಣಕಾಸಿನ ಕೊರತೆ, ಇವೆಲ್ಲವನ್ನು ಅರ್ಥ ಮಾಡ್ಕೊಂಡು ನೋಡಬೇಕು. ಇವಾಗ ನಿಮ್ಮ ಒಪಿನಿಯನ್ ಹೇಳಿ. 8th ಪೇ ಕಮಿಷನ್ ನಲ್ಲಿ ಫಿಟ್ಮೆಂಟ್ ಫ್ಯಾಕ್ಟರ್ ಎಷ್ಟಿರಬೇಕು ಅಂತ? 2.57, 3 ಅಥವಾ 4.38? ಕಮೆಂಟ್ಸ್ ನಲ್ಲಿ ನಿಮ್ಮ ಆನ್ಸರ್ಸ್ ಹಾಕಿ. ಮುಂದಿನ ವಿಡಿಯೋದಲ್ಲಿ 8th ಪೇ ಕಮಿಷನ್ ಇಂದ ಯಾವ ಪೇ ಲೆವೆಲ್ ಗೆ ಎಷ್ಟು ಸ್ಯಾಲರಿ ಬರಬಹುದು ಅನ್ನೋದನ್ನ ಕ್ಯಾಲ್ಕುಲೇಷನ್ ಜೊತೆಗೆ ನೋಡೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಮುಂದಿನ ವಿಡಿಯೋಲಿ ಸಿಗೋಣ. ನಮಸ್ಕಾರ.